ಬೈಕ್ ಏನೋ ಬಿಡ್ತಾಯಿಲ್ವಂತೆ. ಇಲ್ಲಿಂದ ಇವಾಗ ಜೀಪಲ್ಲಿ ಹೋಗಿ ಮೇಲೆ ಹೋಗಬೇಕು. ಸೊ ಜೀಪ್ ರೆಡಿ ಇದೆ ಆಗಲೇ. 3 ಜನ ಇರೋದು ನಾವು. ಸೊ ಇವಾಗ ಇದು ಎಂಟ್ರೆನ್ಸು. ಇಲ್ಲಿಗೆ 3 ಜನಕ್ಕೆ 1500 ಆಗಿದೆ. ಚೆಕ್ ಪೋಸ್ಟೆಲ್ಲ 50 ಒಬ್ರಿಗೆ 550 ಏನೋ ಬೀಳುತ್ತೆ. ಸೊ ಬನ್ನಿ ಮೇಲೋಗಿ ನೋಡೋಣ. ಆಫ್ ರೋಡಿಂಗ್, ಒಳ್ಳೆ ಆಫ್ ರೋಡಿಂಗ್ ಇದೆ. ನಮ್ಮ ಜೊತೆ ಸಿಕ್ಕಿರೋರು ಇವರೊಬ್ರು ಇದ್ದಾರೆ, ಇನ್ನೊಬ್ಬರು ಅಲ್ಲಿ ಅಂಗಡಿ ಹತ್ರ ಇದ್ದಾರೆ. ಬ್ರೋ ನಿಮ್ಮ ನೇಮ್? ಸುರಕ್ಷಿತ್. ಮೈಸೂರಿಂದ ಬಂದಿರೋದು ಇವರು. ನಾವು ಬೆಂಗಳೂರವ್ರು, ಗೊತ್ತಲ್ಲ. ಸೊ ಇನ್ನೊಬ್ರು ಬರ್ತಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅವ್ರನ್ನ. ಸೊ ಇವರೇ ನಮ್ಮ ಅಜಿತ್ ಅಣ್ಣ. ನಿಮ್ಮ ನೇಮು? ಅನಿಲ್ ಅಂತೆ. ಸೊ ಬನ್ನಿ ಹೋಗೋಣ ಮೇಲೆ. ಹೇಗಿದೆ ವ್ಯೂ ನೋಡೋಣ. ಫುಲ್ಲು ಫಾಗ್ ಆಗಿಬಿಟ್ಟಿದೆ ನೋಡಿ. ನೋಡಿ ಇನ್ನೊಬ್ರು. ಹಾಯ್ ಬ್ರೋ. ಫೋನ್ ಮಾಡಿ. ಸೊ ಇವರು ಕಿರಣ್ ಅವರು ಮೈಸೂರಿಂದ. ಸೊ ಬನ್ನಿ ಹೋಗೋಣ. ನಿಮ್ಮ ಫೋನ್ ಫುಲ್ ರಿಂಗ್ ಆಯ್ತು. 4 ಕಿಲೋಮೀಟರ್ ಇದೆಯಾ? ಚೆಕ್ ಪೋಸ್ಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 200 ಮೀಟ್ರ್. ಏನು ಹೇಳಿ, ಫುಲ್ಲು ಫಾಗ್ ಆಗ್ತಿದೆ ಮೇಲೆ. ಏನು ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಎಷ್ಟು ಒಂದು ಹಾಫ್ ಆನ್ ಅವರ್, 1 ಅವರ್ ಅಲ್ಲೇ ಇರ್ತೀರಾ? 1 ಅವರ್. ಜೀಪಲ್ಲಿ ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವಾಗ. ಗಾಳಿಗುಡ್ಡ 3. ಹಾಂ, ಚೆಕ್ಪೋಸ್ಟ್ ಇಲ್ಲಿದೆ. ಒಬ್ಬರಿಗೆ 50 ರೂಪೀಸು. 3 ಜನದಿಂದ ಒಂದು 50 ರೂಪೀಸ್ ಆಗಿದೆ. ಇವಾಗ ಕೊಡ್ಬೇಕು ಅಮೌಂಟಾ? ಹೇಳಿ. ನೋಡಿ, ಒಂದು 50 ರೂಪೀಸ್ ಇದೆ 3 ಜನದಿಂದ. ನೋಡಿ, ಡೈಲಿ ನೀವು ಇದೊಂದೇ ರೂಟ ಹೊಡೆಯೋದು? ಒಂದೇ. ಸಿಕ್ಕಾಬಿಟ್ಟೆ ಸಂಡೇ ಜಾಸ್ತಿ, ಇಲ್ಲಿ ಭಯಂಕರ ಜನ. ವೀಕೆಂಡು ರಜಾಗಳು ಬಂದ್ಬಿಟ್ರೆ ಜಾಸ್ತಿ ಆಗುತ್ತೆ. ಸೆಕೆಂಡ್ ಸಾಟರ್ಡೆ ಅಲ್ಲ? ಹಾಂ. ಏನು ಹೇಳಿ ಬ್ರೋ, ಗಾಡಿಗಳು ತಗೊಂಡ್ರೆ ಏನು ಹೇಳಿ ಇಲ್ಲಿ. ನೀವು 4x4 ತಂದರೆ ಹೋಗ್ಬೋದು, ನೀವೇ ತಗೊಂಡು ಹೋಗ್ಬೋದು. ಮಹೇಂದ್ರ ತಾರು. ಹಾಂ. ಆದರೆ ಅದು ಕೆಲವು ಖರ್ಚು ಆಗುತ್ತೆ ಅಡಿಗೆ. ಹಾಂ, ನಾವು ಓಡಿಸೋರು ಇರ್ಬೇಕು. ಓಡಿಸೋರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಪರ್ಟ್ ಇರಬೇಕು. ಹಾಂ, ಎಕ್ಸ್ಪರ್ಟ್ ಇರಬೇಕು. ಇದು ಬೆಳಿಗ್ಗೆ ರೆಡಿ ಮಾಡಿದ್ದಲ್ಲ ಸ್ವಲ್ಪ. ಈಗಲೂ ಅಲ್ಲಿಗೆ ಗಾಡಿ ಕಲ್ಲು ಹಾಕಿಟ್ಟಿದ್ದಾರೆ. ಈಗ ತರ್ತಾರೆ ಗಾಡಿಯಲ್ಲಿ. ಇಲ್ಲೆಲ್ಲ ಹಾಕೋದು, ಇಲ್ಲೆಲ್ಲ ಹಾಕಕ್ಕೆ.
ಬಂದ್ವಿ. ಏನು ಹೇಳಿ, ಕ್ರೇಜಿ ವ್ಯೂ ಇದೆ ಮಾತ್ರ. ಗಾಳಿ ಗುಡ್ಡ ಏನಕ್ಕೆ ಅಂತಾರೆ ನೋಡ್ರಿ, ರೈನ್ ಕವರ್ ನಿಲ್ತಾನೆ ಇಲ್ಲ ಇವ್ರ ಕೈಯಲ್ಲಿ. ಏನು ಗಾಳಿ ಹೊಡಿತಾ ಇದೆ ನೋಡಿ, ಅಲ್ಲೆಲ್ಲ ಫಾಗ್ ತಿಂದೇ ಆಗಿ ಹೋಗ್ತಾ ಇದೆ. ಬನ್ನಿ ಮೇಲೆ ಹೋಗೋಣ. ಬ್ರೋ ಹೇಗಿದೆ ಎಕ್ಸ್ಪೀರಿಯನ್ಸು, ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು? ಬೈಕಲ್ಲಿ ಬಂದಿರಿ ನಾ ಚಿತಾಲ್ ಪತ್ತಾಲ್ ಅಂದ್ಕೊಳ್ಳಿ. ಅಲ್ಲೋಗಿ ಮೇಲೋಗಿ ಏನು ನೋಡೋಣ, ಫುಲ್ ಹಾಗೆ ಇದೆ. ನೋಡೋಣ ಬನ್ನಿ, ಕ್ಲಿಯರ್ ಆಗುತ್ತೆ. ನಾವು 1 hour ಟೈಮ್ ಕೊಟ್ಟಿದ್ದಾರೆ ನಮಗೆ. ಅಷ್ಟರಲ್ಲಿ ಕ್ಲಿಯರ್ ಆಗಿ ಮಳೆ ಏನಾದರೂ ಸ್ವಲ್ಪ ಕಮ್ಮಿ ಆದರೆ ಒಳ್ಳೆ ವ್ಯೂ ನೋಡ್ಬೋದು. ಮೇಲೆ ಲೆಫ್ಟ್ ಸೈಡ್ ಫುಲ್ಲು ಕ್ಲಿಯರ್ ಆಗ್ತಿದೆ, ರೈಟ್ ಸೈಡ್ ಸ್ವಲ್ಪ ಇನ್ನೂ ಜಾಸ್ತಿ ಇದೆ. ಏನು ಗಾಡಿಗೆ ಮಾತ್ರ ವಾಯ್ಸ್ ಕೇಳಿಸಿದ್ರೆ ಕೆಲಸಲ್ಲ ಒಬ್ಬ. ನೋಡಿ ಆ ಕಡೆ ಎಲ್ಲ ವ್ಯೂ ಓಪನ್ ಆಗ್ತಾ ಇದೆ ಈಗ. ಏನ್ ಹೇಳಿ, ಕ್ರೇಜಿ ಏನೇನೆ ಅದು ನೋಡಿ ವ್ಯೂ. ಅಲ್ಲಿ ಯಾವ್ದೊಂದು ವ್ಯೂ ಆಗ್ತಾ ಇದೆ. ಕವರ್ ಆಗುತ್ತೆ, ಒಳ್ಳೆ ವ್ಯೂ ಬಂದಿದೆ. ಅಲ್ಲೊಂದು ವ್ಯೂ ಇದೆ ಅಷ್ಟೇ. ಹೋಗಿರ್ತೀವಿ, ಫುಲ್ಲು ಆಗಿರೋದಕ್ಕೆ ಗೊತ್ತೇ ಆಗ್ತಿಲ್ಲ ಎಲ್ಲಿ ಏನು ಅಂತ. ಅಲ್ಲೂ ಹೋಗ್ಬೋದಾಗಿ, ಇಲ್ಲಿಂದ ಹಿಂಗೆ ಕೆಳಗಡೆ ಹೋದರೆ ಹಂಗೆ ಹೋಗ್ಬೋದು. ಆಗಲಿ ನಮ್ದು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಗಾಡಿ ಹೋಗೋದು ಸ್ವಲ್ಪ ಕಮ್ಮಿ ಇತ್ತು, ಮತ್ತೆ ಸ್ಟಾರ್ಟ್ ಆಯಿತು. ಸೊ ಬನ್ನಿ ನೋಡೋಣ. ನೋಡಿ ಏನು ಹೇಳಿ, ನೋಡಿ ನಾಯಿ ಅವ್ರನ್ನ ಲವರ್ಸ್ ಕರ್ಕೊಂಬಂದು ನೋಡಿ ಅವೇ ನೋಡಕ್ಕೆ ಬಂದಿದ್ದಾವೆ. ನೀವೇನು ಹೇಳಿ ಮನೇಲಿ ಕುತ್ಕೊಂಡು ಅದು ನೋಡಿ ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೆ ನಡ್ಕೊಂಡು. ಇದನ್ನು ಬಾ ಅಂತ ಕರ್ದು ಅಲ್ಲಿ ಹೋಗ್ತಾ ಇತ್ತು ನೋಡೋದಕ್ಕೆ. ಸೊ ಇದು ಹೆಣ್ಣುದು, ಅದು ಗಂಡುದು. ಅದು ನೋಡಿ ಅಲ್ಲಿ ಹೋಗ್ತಾ ಇದೆ, ವಾ ಇಲ್ಲೇನು ನೋಡಿ ಚೆಲ್ಲ ಹೋಗೋಣ ಅಂತ. ಏನೆಲ್ಲ ಕ್ರೇಜಿ. ಸೊ ಬಂದು ಹೋಗಿ ತುಂಬ ಚೆನ್ನಾಗಿದೆ. ವ್ಯೂ ಓಪನ್ ಆಗ್ತಾ ಇರುತ್ತೆ ಅವಾಗ ಅವಾಗ, ವೆಯ್ಟ್ ಮಾಡ್ಬೇಕು ನೀವು. ಏನು ಹೇಳಿದ್ರೆ ಮಸ್ತ್ ಪ್ಲೇಸು, ವಿಸಿಟ್ ಕೊಡಿ, ಹೋಗ್ತದೆ. ಸೊ ಸಿಗೋಣ ಇಲ್ಲಿಂದ. ಇವಾಗ ಮೈದಾಡಿ ಹೋಗ್ತಾ ಇದ್ದೀನಿ. ಮೈದಾಡಿ ಸಿಗೋಣ, ಒಳ್ಳೆ ವ್ಯೂ ಸಿಗುತ್ತೆ ಮೈದಾಡಿಗೆ.